ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭೂಮಿ ಸ್ಟಾಕ್ಸ್. ಈ ಒಂದು ವಿಡಿಯೋದಲ್ಲಿ ನಾವು 5th ಸೆಮಿಸ್ಟರ್ ರಿಟೇಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ ಚಾಪ್ಟರ್ 3 ರಿಟೇಲ್ ಆಪರೇಷನ್ಸ್ ಅಂಡ್ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಅನ್ನೋ ಚಾಪ್ಟರ್ ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂಡ್ ಇನ್ನೂ ಯಾರಾದ್ರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಎಸ್, ಫಸ್ಟ್ಲಿ ನಾವು ನೋಡೋದಾದ್ರೆ ಈ ಚಾಪ್ಟರ್ ಅಲ್ಲಿ ಯಾವ ಫ್ಯಾಕ್ಟರ್ಸ್ ಬಂದು ಒಂದು ಲೊಕೇಶನ್ಗೆ ನಾವು ಕನ್ಸಿಡರ್ ಮಾಡಬೇಕು. ನಾವು ಒಂದು ಅಂಗಡಿನ ಇಡ್ಬೇಕು ಅಂತಂದ್ರೆ ಆ ಅಂಗಡಿನ ಇಡ್ಬೇಕಾದ್ರೆ ನಮ್ ಸುತ್ತಮುತ್ತ ಲೊಕೇಶನ್ ಅಲ್ಲಿ ಏನೇನೆಲ್ಲ ನಾವು ಗಮನಿಸಬೇಕು ಅನ್ನೋದನ್ನ ನಾವು ನೋಡೋಣ. ಫಸ್ಟ್ ಸೈಜ್, ನಾವು ಯಾವ ಸೈಜ್ ಅಲ್ಲಿ ಅಂದ್ರೆ ಯಾವ ಒಂದು ಏರಿಯಾದಲ್ಲಿ ನಾವು ಅಂಗಡಿನ ಇಡ್ತಾ ಇದೀವಿ ಅಂಡ್ ಆ ಏರಿಯಾದಲ್ಲಿ ಎಷ್ಟು ಪಾಪ್ಯುಲೇಷನ್ ಇದ್ದಾರೆ, ಆ ಪಾಪ್ಯುಲೇಷನ್ ಅವರ ಇಷ್ಟಗಳು ಯಾವುದು, ಕಷ್ಟಗಳು ಯಾವುದು, ಆ ಪಾಪ್ಯುಲೇಷನ್ ನ ಅರ್ಥ ಮಾಡ್ಕೋಬೇಕು. ಅಂಡ್ ಪರ್ಚೇಸಿಂಗ್ ಪವರ್, ಪೀಪಲ್ದು ಪರ್ಚೇಸಿಂಗ್ ಪವರ್ ನಾವು ಅರ್ಥ ಮಾಡ್ಕೋಬೇಕು. ಆ ಸುತ್ತಮುತ್ತ ಇರುವಂತ ಜನರು ಮಿಡಲ್ ಕ್ಲಾಸಾ, ಹೈ ಕ್ಲಾಸಾ, ಇಲ್ಲ ಲೋ ಕ್ಲಾಸಾ, ಇದ್ರ ಬಗ್ಗೆ ನಾವು ಡಿಸೈಡ್ ಮಾಡಿ ಅದ್ರ ಪ್ರಕಾರ ನಾವು ಗೂಡ್ಸ್ ಅನ್ನ ನಮ್ಮ ಶಾಪ್ ಅಲ್ಲಿ ಅರೇಂಜ್ ಮಾಡ್ಕೋಬೇಕು. ಅಂಡ್ ಕ್ವಾಲಿಟಿ ಅಂಡ್ ಕಾಂಪಿಟೇಷನ್, ಯಾವ ರೀತಿಯಾದ ಕ್ವಾಲಿಟಿನ ಅಲ್ಲಿರುವಂತಹ ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಕಾಂಪಿಟೇಷನ್ ಯಾವ ತರ ಇದೆ ಅನ್ನೋದನ್ನ ತಿಳ್ಕೋಬೇಕು. ಪ್ರೋಗ್ರೆಸಿವ್ನೆಸ್ ಅಂದ್ರೆ ನಾವು ಈ ಒಂದು ಐಟಮ್ ನ ನಮ್ಮ ಅಂಗಡಿಯಲ್ಲಿ ಇಟ್ರೆ ಆ ಒಂದು ಐಟಮ್ ನ ತಗೋತಾರ ಇಲ್ವಾ ಅನ್ನೋದ್ರ ಬಗ್ಗೆ ನಾವು ಪ್ರೋಗ್ರೆಸ್ ಅನ್ನ ಅಸೆಸ್ ಮಾಡ್ಬೇಕಾಗುತ್ತೆ. Choosing area, customer attraction power, quantitative and qualitative nature of competitive store, availability of access routes, nature of zoning regulations. ಇದನ್ನೆಲ್ಲದನ್ನು ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ. ಕಸ್ಟಮರ್ ಯಾವ ರೇಂಜ್ಗೆ ಅಟ್ರಾಕ್ಟ್ ಆಗ್ತಾರೆ ನಮ್ಮ ಒಂದು ಅಂಗಡಿಗೆ ಅಂಡ್ ಯಾವ ತರ ಕ್ವಾಲಿಟಿ ಪ್ರೈಸಸ್ ನ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಎಷ್ಟು ಕ್ವಾಂಟಿಟಿಯಲ್ಲಿ ಅವರು ತಗೋಬೇಕಾಗಿರುವ ಒಂದು ವಸ್ತುಗಳನ್ನ ಎಕ್ಸ್ಪೆಕ್ಟ್ ಮಾಡಿ ತಗೋತಾರೆ ಅಂಡ್ ಯಾವ ತರ ನಾವು ಅವ್ರಿಗೆ ಆಕ್ಸೆಸ್ ಅನ್ನ ಕೊಡ್ಬೇಕು, ನಮ್ ಸ್ಟೋರ್ ಅಲ್ಲಿ ಎಷ್ಟು ಅವೈಲಬಿಲಿಟಿಯನ್ನ ನಾವು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕು. ನೆಕ್ಸ್ಟ್ ನಾವಿಲ್ಲಿ ನೋಡೋದಾದ್ರೆ ಮಾರ್ಕೆಟ್ ಏರಿಯಾ ಅನಾಲಿಸಿಸ್ ನ ನಾವು ಯಾವ ತರ ಮಾಡಬೇಕು. ಮಾರ್ಕೆಟ್ ಐಡೆಂಟಿಫಿಕೇಶನ್, ಇಟ್ ಈಸ್ ಎ ಪ್ಲೇಸ್ ವೇರ್ ಗೂಡ್ಸ್ ಅಂಡ್ ಸರ್ವಿಸಸ್ ಆರ್ ಎಕ್ಸ್ಚೇಂಜ್. Traders set up marketers are still in operation around the locations. Family run stores, large chain stores regrouped at one location called malls. ಅಂದ್ರೆ ಮಾರ್ಕೆಟ್ ಐಡೆಂಟಿಫಿಕೇಶನ್ ಮಾಡ್ಬೇಕಾದ್ರೆ ನಾವು ಏನೇನ್ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿ ಎಷ್ಟು ಜನ ಇದ್ದಾರೆ, ಒಂದು ಫ್ಯಾಮಿಲಿಯಲ್ಲಿ ಎಷ್ಟು ಜನ ಬೈಯಿಂಗ್ ಕೆಪಾಸಿಟಿ ಇರೋರು ಇದ್ದಾರೆ. ಅಂಡ್ ಲಾರ್ಜ್ ಚೈನ್ ಸ್ಟೋರ್ಸ್ ಅಂದ್ರೆ ಜಾಸ್ತಿ ದೊಡ್ಡ ದೊಡ್ಡ ಸ್ಟೋರ್ಸ್, ಅದರಲ್ಲಿ ಬ್ರ್ಯಾಂಡ್ ಸ್ಪೆಷಲೈಸೇಷನ್ಸ್ ಇರುತ್ತೆ, ಇಲ್ಲ ನಾರ್ಮಲಿ ರಿಟೇಲ್ ಶಾಪ್ಸ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ಒಂದು ಸ್ಪೆಷಲೈಸ್ಡ್ ಪ್ರಾಡಕ್ಟ್ಸ್ ಎಲ್ಲ ಅಲ್ಲಿರುತ್ತೆ. ಅಂಡ್ ರೀಗ್ರೂಪ್ಡ್ ಅಟ್ ಒನ್ ಲೊಕೇಶನ್ ಕಾಲ್ಡ್ ಮಾಲ್ಸ್, ಫಾರ್ ಎಕ್ಸಾಂಪಲ್ ಮೆಗಾ ಮಾರ್ಟ್ಸ್ ಆಗಿರ್ಬೋದು, ಹೈಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು. ಡಿಟರ್ಮೈನಿಂಗ್ ಮಾರ್ಕೆಟ್ ಪೊಟೆನ್ಶಿಯಲ್ ಏನು ಅನ್ನೋದನ್ನ ನಾವು ಡಿಟರ್ಮೈನ್ ಮಾಡಬೇಕು. ಡೆಮೋಗ್ರಾಫಿಕ್ ಫೀಚರ್ಸ್ ಆಫ್ ದ ಪಾಪ್ಯುಲೇಷನ್, ಡೆಮೋಗ್ರಾಫಿಕ್ ಫೀಚರ್ಸ್ ಅಂತ ಏನು, ಅಂಡರ್ಸ್ಟ್ಯಾಂಡಿಂಗ್ ಬ್ರೇಕಪ್ ಆಫ್ ರೂರಲ್ ಅಂಡ್ ಅರ್ಬನ್ ಪಾಪ್ಯುಲೇಷನ್ ಆಸ್ ಗ್ರೋತ್ ಆಫ್ ಅರ್ಬನೈಸೇಷನ್ ಎಸೆನ್ಷಿಯಲ್ ಫಾರ್ ದ ಗ್ರೋತ್ ಆಫ್ ರಿಟೇಲ್. ದ ರಿಟೇಲರ್ ಆಲ್ಸೋ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಲಿಟ್ರಸಿ ಅಂಡ್ ಲೆವೆಲ್ ಆಫ್ ಎಜುಕೇಶನ್ ಇನ್ ದ ಪಾಪ್ಯುಲೇಷನ್. ಒಂದು ಏರಿಯಾನ ತಗೊಂಡಾಗ ಆ ಏರಿಯಾದಲ್ಲಿ ಎಷ್ಟು ಜನ ಲಿಟ್ರೇಟ್ಸ್ ಇದ್ದಾರೆ, ಇಲ್ಲಿಟ್ರೇಟ್ಸ್ ಇದ್ದಾರೆ, ಎಷ್ಟು ಜನಕ್ಕೆ ಬೈಯಿಂಗ್ ಪವರ್ ಇದೆ, ಎಷ್ಟು ಜನಕ್ಕೆ ಬೈಯಿಂಗ್ ಪವರ್ ಇಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಅನಲೈಸ್ ಮಾಡ್ಬೇಕಾಗುತ್ತೆ. ಬಿ ಬಂದು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಹೌಸ್ ಹೋಲ್ಡ್ ಇನ್ ದ ಏರಿಯಾ, ಅಲ್ಲಿ ನಾರ್ಮಲ್ ಆಗಿ ಇರುವಂತಹ ಜನರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಅಂಡ್ ಕಾಂಪಿಟೇಷನ್ ಅಂಡ್ ಕ್ಯಾಪಬಿಲಿಟಿ, ಯಾವ ರೀತಿಯಾದ ಕಾಂಪಿಟೇಷನ್ ಬಂದು ಒಂದು ಪ್ರಾಡಕ್ಟ್ ಗೆ ಆ ಏರಿಯಾದಲ್ಲಿ ಇದೆ ಅಂಡ್ ಆ ಒಂದು ಪ್ರಾಡಕ್ಟ್ ಅನ್ನ ಬೈ ಮಾಡುವಂತಹ ಕೆಪಾಸಿಟಿ ಆ ಏರಿಯಾದಲ್ಲಿ ಇರುವಂತಹ ಪೀಪಲ್ಗೆ ಇದೆಯಾ ಇಲ್ವಾ ಅನ್ನೋದನ್ನ ನಾವು ಟೆಸ್ಟ್ ಮಾಡಬೇಕು. ಫಿಫ್ತ್ ಒನ್ ನಾವು ನೋಡೋದಾದ್ರೆ ಲಾ ಅಂಡ್ ರೆಗ್ಯುಲೇಷನ್. ಬಿಫೋರ್ ಓಪನಿಂಗ್ ಎ ರಿಟೇಲ್ ಸ್ಟೋರ್, ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದ ಲಾ ಅಂಡ್ ರೆಗ್ಯುಲೇಷನ್ಸ್ ಆಫ್ ರಿಟೇಲ್ ಸ್ಟೋರ್ಸ್ ವೆನ್ ವಿ ಆರ್ ಓಪನಿಂಗ್. ಅಂತಂದ್ರೆ ರಿಟೇಲ್ ಸ್ಟೋರ್ಸ್ ನ ಓಪನ್ ಮಾಡಕ್ಕೂ ಮುಂಚೆ ಅದಕ್ಕಿರುವಂತಹ ಲಾ ಅಂಡ್ ರೆಗ್ಯುಲೇಷನ್ಸ್ ನಾವು ತಿಳ್ಕೊಂಡಿರ್ಬೇಕು. ಟ್ರೇಡರ್ ಏರಿಯಾ ಅನಾಲಿಸಿಸ್, ಟ್ರೇಡ್ ಏರಿಯಾ ಅನಾಲಿಸಿಸ್ ಅಂದ್ರೆ ನಾವು ಎಲ್ಲಿ ವ್ಯಾಪಾರ ಮಾಡ್ತಾ ಇದೀವೋ ಆ ಏರಿಯಾದ ಜಿಯೋಗ್ರಫಿಕಲ್ ಏನು, ಡೆಮೋಗ್ರಫಿಕ್ ಏನು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಂಡಿರ್ಬೇಕು, ಅನಲೈಸ್ ಮಾಡಿರ್ಬೇಕು, ತಿಳ್ಕೊಂಡಿರ್ಬೇಕು. ಅಂಡ್ ಎವ್ರಿ ಟ್ರೇಡ್ ಏರಿಯಾ ಕನ್ಸಿಸ್ಟ್ ಪಾರ್ಟ್ಸ್ ಪ್ರೈಮರಿ, ಸೆಕೆಂಡರಿ ಅಂಡ್ ಫ್ರಿಂಗ್. Characteristics of the population, the characteristic of the economy base, the camp and the level of retail starvation. ಎಸ್, ಇಲ್ಲಿ ನಾವು ನೋಡೋದಾದ್ರೆ ಪ್ರೈಮರಿ ಟ್ರೇಡ್ ಝೋನ್, ದಟ್ ಏರಿಯಾ ಫ್ರಮ್ which a retail district draws customers on a regular and continuing basis.
It can represent as much as 50% to 60% of the shopping area's revenue volume and a higher percentage of the convenience. ಪ್ರೈಮರಿ ಟ್ರೇಡ್ ಏರಿಯಾ ಅಂತಂದ್ರೆ ರೆಗ್ಯುಲರ್ ಆಗಿ ಒಂದು ಕಸ್ಟಮರ್ ಬಂದು ನಮ್ಮ ಒಂದು ಅಂಗಡಿಗೆ ಬರ್ತಾ ಇರೋದನ್ನ ಪ್ರೈಮರಿ ಟ್ರೇಡ್ ಏರಿಯಾ ಅಂತ ಹೇಳಿ ಕರಿತೀವಿ. ಸೆಕೆಂಡರಿ ಟ್ರೇಡ್ ಝೋನ್ ಅಂತಂದ್ರೆ ದೋಸ್ ಏರಿಯಾಸ್ ಫ್ರಮ್ ವಿಚ್ ರಿಟೇಲ್ ಡಿಸ್ಟ್ರಿಕ್ಟ್ ಡ್ರಾಸ್ ಕಸ್ಟಮರ್ಸ್ ಆನ್ ಎ ರೆಗ್ಯುಲರ್ ಬಟ್ ಲೆಸ್ ಫ್ರೀಕ್ವೆಂಟ್ ಬೇಸಿಸ್. ಫ್ರೀಕ್ವೆಂಟ್ ಆಗಿ ಒಂದು ಕಸ್ಟಮರ್ ಬಂದು ವಿಸಿಟ್ ಕೊಡ್ತಾ ಇರಲ್ಲ, ಬಟ್ ರೆಗ್ಯುಲರ್ ಆಗಿ ಇರ್ತಾರೆ, ಬಟ್ ನಾಟ್ ಮೋರ್ ಫ್ರೀಕ್ವೆಂಟ್, ಲೆಸ್ ಫ್ರೀಕ್ವೆಂಟ್ ಆಗಿ ಇರ್ತಾರೆ. ನೆಕ್ಸ್ಟ್ GAFOS ಅದರ ಒಂದು ಎಕ್ಸ್ಪಾನ್ಷನ್ ನಾವು ನೋಡೋದಾದ್ರೆ ಜನರಲ್ ಮರ್ಚಂಡೈಸ್, ಅಪೇರಲ್, ಹೋಮ್ ಫರ್ನಿಚರೈಸಿಂಗ್ಸ್ and other retail merchandises. Food at home. This term refers to stores that typically sell food consumed at home. In this study, they include supermarket, groceries and produce stores. ಅಂತಂದ್ರೆ ಫುಡ್ ಐಟಮ್ಸ್ ಸಿಗುವಂತಹ ಸ್ಟೋರ್ಸ್ ಅನ್ನ ಫುಡ್ ಅಟ್ ಹೋಮ್ ಅಂತ ಹೇಳಿ ಕರಿತೀವಿ. ಕನ್ವೀನಿಯನ್ಸ್ ಗುಡ್, ಫಾರ್ ಎಕ್ಸಾಂಪಲ್ಗೆ ಹಾರ್ಡ್ವೇರ್ ಆಗಿರ್ಬೋದು, ನಮ್ಗೇನಾದ್ರೂ ಪರ್ಚೇಸ್ ಮಾಡ್ಕೊಬೇಕಾದ್ರೆ ಮೇ ಬಿ ಎಲೆಕ್ಟ್ರಾನಿಕ್ ಐಟಮ್ಸ್ ಆಗಿರ್ಬೋದು, ಇಂಥವುಗಳನ್ನ ಕನ್ವೀನಿಯನ್ಸ್ ಗುಡ್ಸ್ ಅಂತ ಹೇಳಿ ಕರಿತೀವಿ. ಅಂಡ್ ಸ್ಕ್ವೇರ್ ಫೀಟ್, ದ ಟರ್ಮ್ square feet used in the report refers to gross area unless classified as another type of space measurement. ಅಂದ್ರೆ ನಮ್ಮ ಅಂಗಡಿ ಯಾವ ಸ್ಪೇಸ್ ಅಲ್ಲಿ ಇದೆ, ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಇದೆ ಅನ್ನೋದನ್ನ ನಾವು ಅಳತೆ ಮಾಡ್ಕೋಬೇಕು. ಅಂಡ್ ಇನ್ಫ್ಲೋ, the portion of the sales volume that is derived from residents outside the trade area or from visitors to the study area such as commuter studies. ಎಷ್ಟು ಜನ ನಮ್ಮ ಅಂಗಡಿಗೆ ಬರ್ತಾ ಇದ್ದಾರೆ ಅಂದ್ರೆ ಇನ್ಫ್ಲೋ ಎಷ್ಟಿದೆ, ಔಟ್ಫ್ಲೋ ಎಷ್ಟಿದೆ. ಇನ್ಫ್ಲೋ ಅಂದ್ರೆ ಎಷ್ಟು ಜನ ಬರ್ತಾ ಇದ್ದಾರೆ, ಔಟ್ಫ್ಲೋ ಅಂದ್ರೆ ಎಷ್ಟು ಜನ ನಮ್ಮ ಅಂಗಡಿಯಲ್ಲಿ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಅರ್ಥಕೊಂಡಿರ್ಬೇಕು. ಎಸ್, ನೆಕ್ಸ್ಟ್ ಒನ್ ನಾವು ನೋಡೋದಾದ್ರೆ ರೇಟಿಂಗ್ ಪ್ಲಾನ್ ಮೆಥಡ್. ರೇಟಿಂಗ್ ಪ್ಲಾನ್ ಮೆಥಡ್ ಅಂತಂದ್ರೆ ಏನು? ಇನ್ ರೇಟಿಂಗ್ ಪ್ಲಾನ್ ಮೆಥಡ್, ದ ವೇರಿಯಸ್ ಫ್ಯಾಕ್ಟರ್ಸ್ ಫಾರ್ ಲೊಕೇಶನ್ ಎ ಪ್ಲಾಂಟ್ ಆರ್ ಗಿವನ್ ರೇಟಿಂಗ್ಸ್ ಡಿಪೆಂಡಿಂಗ್ ಅಪಾನ್ ದ ಪರ್ಸೆಪ್ಷನ್ಸ್ ಆಫ್ ದ ಮ್ಯಾನೇಜ್ಮೆಂಟ್. ದ ಲೊಕೇಶನ್ ವಿಚ್ ಗೆಟ್ಸ್ ದ ಮ್ಯಾಕ್ಸಿಮಮ್ ರೇಟಿಂಗ್ ಕನ್ಸಿಡರಿಂಗ್ ಆಲ್ ಫ್ಯಾಕ್ಟರ್ಸ್ ಇಸ್ ಚೂಸನ್ ಫಾರ್ ಲೊಕೇಟಿಂಗ್ ದ ಪ್ಲಾಂಟ್. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಪ್ಲಾಂಟ್ ಅಂದ್ರೆ ಇಲ್ಲಿ ಅರ್ಥ ರಿಟೇಲ್ ಸ್ಟೋರ್ಸ್ ಅಂತ ಹೇಳ್ಬಿಟ್ಟು, ರಿಟೇಲ್ ಸ್ಟೋರ್ಸ್ ಅನ್ನ ಎಲ್ಲಿ ಅಲಾಟ್ ಮಾಡಬೇಕು ಅಥವಾ ಎಲ್ಲಿ ಪ್ಲೇಸ್ ಮಾಡಬೇಕು ಅನ್ನೋದು ಬಂದು ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡುತ್ತೆ. ಆ ಮ್ಯಾನೇಜ್ಮೆಂಟ್ ಬಂದು ಹೇಗೆ ಡಿಸೈಡ್ ಮಾಡುತ್ತೆ ಅಂತಂದ್ರೆ ಅಲ್ಲಿರುವಂತಹ ರೇಟಿಂಗ್ಸ್ ಪ್ರಕಾರ, ಅಂದ್ರೆ ಎಷ್ಟು ಜನ ಬೈ ಮಾಡ್ತಾರೆ, ಎಷ್ಟು ಜನ ಅಟ್ರಾಕ್ಟ್ ಆಗ್ತಾರೆ, ಎಷ್ಟು ಜನದ ಪಾಪ್ಯುಲೇಷನ್ ಅಂದ್ರೆ ಬೈಯಿಂಗ್ ಪವರ್ ಎಷ್ಟು ಜನಕ್ಕೆ ಇದೆ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ಒಂದು ಪ್ಲಾಂಟ್ ಅನ್ನ ಅಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ನೆಕ್ಸ್ಟ್ ಫ್ಯಾಕ್ಟರ್ ರೇಟಿಂಗ್ ಮೆಥಡ್ ಅಂತಂದ್ರೆ ಏನು? In factor rating method, each of the factors of the location is rated and the rating of the competitive locations is considered. Then the product of the rating are added and location which gets the maximum product of rating is selected. For example, ಜಯನಗರ್ 4th ಬ್ಲಾಕ್ ತಗೊಳ್ಳೋಣ. ಅಲ್ಲಿ 4th ಬ್ಲಾಕ್ ಆಗಿರ್ಬೋದು, 5th ಬ್ಲಾಕ್ ಆಗಿರ್ಬೋದು, 6th ಬ್ಲಾಕ್ ಆಗಿರ್ಬೋದು, ಈ ಬ್ಲಾಕ್ಸ್ ಅಲ್ಲಿ ಜಾಸ್ತಿ ವ್ಯಾಪಾರ ನಡೆಯುತ್ತೆ. ಆ ಒಂದು ಅಂಗಡಿಯಲ್ಲಿ ಆ ಒಂದು ಪ್ಲೇಸ್ ಅನ್ನು ನೋಡಿ ಅಂಗಡಿಯನ್ನ ಹಾಕಿದ್ರೆ ನಾವು ಅಲ್ಲಿ ಜಾಸ್ತಿ ವ್ಯಾಪಾರ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅದರಿಂದ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಪಾಯಿಂಟ್ ರೇಟಿಂಗ್ ಮೆಥಡ್ ಅಂದ್ರೆ ಏನು? ಇನ್ ಪಾಯಿಂಟ್ ರೇಟಿಂಗ್ ಮೆಥಡ್, ಅಪ್ರಾಷನ್ a fraction of a suitable selected total rating and see how many points we will allocate to the locations under consideration. ಅಂತಂದ್ರೆ ಇದು ಜಸ್ಟ್ ಒಂದು ಅಸೆಸ್ಮೆಂಟ್ ಮಾಡೋ ತರ, ಎಷ್ಟು ಪಾಯಿಂಟ್ಸ್ ನಮ್ಗೆ ಸಿಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಾವು ಅಲ್ಲಿ ಒಂದು ಪ್ಲಾಂಟ್ ಅನ್ನ ಇನ್ಸ್ಟಾಲ್ ಮಾಡೋವಂಥದ್ದು. ಬ್ರೇಕ್ ಈವನ್ ಅನಾಲಿಸಿಸ್ ಅಂತಂದ್ರೆ ಏನು? ಎವ್ರಿ ಮ್ಯಾನುಫ್ಯಾಕ್ಚರರ್ಗೂ 3 ಮೇಜರ್ ಕಾಂಟ್ರಿಬ್ಯೂಟರ್ಸ್ ಇರ್ತಾರೆ. ಫಸ್ಟ್ ಒನ್ ಬಂದು ಲ್ಯಾಂಡ್, ಪ್ಲಾಂಟ್, ಮೆಷಿನರಿ, ಇವೆಲ್ಲ ಯಾವ ರೀತಿ ಡಿಪ್ರಿಸಿಯೇಷನ್ ಕೊಡುತ್ತೆ ಅಂತ ಅಂದ್ಬಿಟ್ಟು. ಸೆಕೆಂಡ್ ಒನ್ ಬಂದು ರೆಕರಿಂಗ್ ಎಕ್ಸ್ಪೆನ್ಸಸ್, ಅಂದ್ರೆ ರೆಗ್ಯುಲರ್ ಆಗಿ ಆಗ್ತಾ ಇರುವಂತಹ ಎಕ್ಸ್ಪೆನ್ಸಸ್. ಅಂಡ್ ವೇರಿಯಬಲ್ ಕಾಸ್ಟ್ ವಿಚ್ ಆರ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಕ್ವಾಂಟಿಟೀಸ್ ಪ್ರೊಡ್ಯೂಸ್ಡ್. ವೇರಿಯಬಲ್ ಕಾಸ್ಟ್ ಅಂದ್ರೆ ಕ್ವಾಂಟಿಟೀಸ್ ಪ್ರೊಡ್ಯೂಸ್ಡ್ ಮೇಲೆ ಯಾವ ತರ ವೇರಿಯಬಲ್ ಕಾಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಬ್ರೇಕ್ ಈವನ್ ಅನಾಲಿಸಿಸ್ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ ಒನ್ ಬಂದು ಎ ಸ್ಟೋರ್ ಲೇಔಟ್ ಅಂತ ಹೇಳ್ಬಿಟ್ಟು. ಎ ಸ್ಟೋರ್ ಲೇಔಟ್ ಇಸ್ ದ ಡಿಸೈನ್ ಇನ್ ವಿಚ್ ಎ ಸ್ಟೋರ್ಸ್ ಇಂಟೀರಿಯರ್ ಇಸ್ ಸೆಟ್ ಅಪ್. ಸ್ಟೋರ್ ಲೇಔಟ್ಸ್ ಆರ್ ವೆಲ್ ಥಾಟ್ ಔಟ್ ಟು provide the best exposure possible. They are designed to create an attractive image for consumers. ಸ್ಟೋರ್ ಲೇಔಟ್ ಅಂತಂದ್ರೆ ಏನು? ಒಂದು ಸ್ಟೋರ್ ಇರುತ್ತೆ, ಅದ್ರೊಳಗಡೆ ಯಾವ ತರ ಅವರು ಐಟಮ್ಸ್ ನ ಅರೇಂಜ್ ಮಾಡಿರ್ತಾರೆ ಅಂಡ್ ಯಾವ ತರ ಒಂದು ಇಂಟೀರಿಯರ್ ಡಿಸೈನಿಂಗ್ ಮಾಡಿಸಿರ್ತಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಫ್ಯಾಕ್ಟರ್ಸ್ ಆಫ್ ಸ್ಟೋರ್ ಲೇಔಟ್ ಯಾವುದು? ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಆರ್ ಮರ್ಚೆಂಡೈಸ್ ಆಫರ್ ಬೈ ದ ಸ್ಟೋರ್, ನಂಬರ್ ಆಫ್ ಡಿಪಾರ್ಟ್ಮೆಂಟ್ಸ್ ಇನ್ ದ ಸ್ಟೋರ್, volume and variety ratio in the product line carried, mode of operation, therefore whether the store is self-service, sales staff assisted, etc., movement required in the store for location, packing,
storing the products, target audience or customers and average number of customers visiting the store, services required, size and location of service departments, facilities for the store employees, etc., degree of changes in the operations, if there are frequent changes in the product line or additions in the store offerings, existing layout need to be altered, stock and inventory level. For example, traditional retail shops such as grocery or kirana shops, shoe market, ಹಾರ್ಡ್ವೇರ್ ಶಾಪ್ಸ್, ಸ್ಪೇರ್ ಪಾರ್ಟ್ ಶಾಪ್ ಎಕ್ಸೆಟ್ರಾ. ಇದಿಷ್ಟು ಫ್ಯಾಕ್ಟರ್ಸ್ ಅನ್ನ ಅವರು ಗಮನದಲ್ಲಿ ಇಟ್ಕೊಂಡು ಒಂದು ಸ್ಟೋರ್ ಅಲ್ಲಿ ಇಂಟೀರಿಯರ್ ಡಿಸೈನಿಂಗ್ ನ ಮಾಡಿಸ್ಬೇಕಾಗುತ್ತೆ. ಅಂದ್ರೆ ಸೆಲ್ಫ್ ಸರ್ವ್ ಮಾಡ್ಕೋತಾರ, ಇಲ್ಲ ಸರ್ವ್ ಮಾಡೋದಕ್ಕೆ ಸ್ಟಾಫ್ ನ ಅಲಾಟ್ ಮಾಡಿರ್ತಾರ, ಪ್ಯಾಕೇಜಿಂಗ್ ಗೆ ಯಾವ ತರ ಅವ್ರು ಮಾಡ್ಸಿರ್ತಾರೆ, ಅಂಡ್ ಎಲ್ಲಿ ಪ್ಯಾಕ್ ಆಗುತ್ತೆ, ಎಲ್ಲಿ ಸ್ಟೋರ್ ಮಾಡಿರ್ತಾರೆ ಆ ಒಂದು ಗೂಡ್ಸ್ ನ ಎಲ್ಲ ಅಂತ ಅನ್ಬಿಟ್ಟು. ನೆಕ್ಸ್ಟ್ ರೆಗ್ಯುಲರ್ ಕಸ್ಟಮರ್ಸ್ ಯಾರು, ಆವ್ರೇಜ್ ಕಸ್ಟಮರ್ಸ್ ಯಾರು, ಅಂಡ್ ಇದನ್ನೆಲ್ಲ ಇದ್ರ ಬಗ್ಗೆ ಎಲ್ಲ ಅನಲೈಸ್ ಮಾಡ್ತಾರೆ. ಅಂಡ್ ಟ್ರೆಡಿಷನಲ್ ಆಗಿ ಯಾರು ಪರ್ಚೇಸ್ ಮಾಡ್ತಾರೆ, ಇಲ್ಲ ಮಾಡರ್ನ್ ಆಗಿ ಯಾರು ಪರ್ಚೇಸ್ ಮಾಡ್ತಾರೆ, ಯಾರ್ಯಾರು ಯಾವ್ಯಾವ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರೆ, ಅವ್ರ ಪರ್ಚೇಸಿಂಗ್ ಪವರ್ ಬಂದು ಹೈ ಇರುತ್ತಾ ಲೋ ಇರುತ್ತಾ, ಇದನ್ನೆಲ್ಲ ಮೈಂಡ್ ಅಲ್ಲಿ ಇಟ್ಕೊಂಡು ಅವರೊಂದು ಸ್ಟೋರ್ ಅನ್ನ ಲೇಔಟ್ ಅನ್ನ ಡಿಸೈಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಬಂದು ವಿಜುವಲ್ ಮರ್ಚೆಂಡೈಸಿಂಗ್, ದ ಆರ್ಟ್ ಆಫ್ ಇನ್ಕ್ರೀಸಿಂಗ್ ದ ಸೇಲ್ ಆಫ್ ಪ್ರಾಡಕ್ಟ್ಸ್ ಬೈ ಎಫೆಕ್ಟಿವ್ಲಿ and sensible displaying them at the retail outlets. It's called visual merchandising. Lighting, color and painting, proper display, smell good, play light music, themes for season, ಈ ರೀತಿ ಎಲ್ಲದನ್ನು ಅವ್ರ ಮೈಂಡ್ ಅಲ್ಲಿ ಇಟ್ಕೊಳ್ಬೇಕಾಗುತ್ತೆ. ವಿಜುವಲ್ ಮರ್ಚೆಂಡೈಸಿಂಗ್ ಅಂತಂದ್ರೆ ಇವಾಗ ಒಂದು ಪ್ರಾಡಕ್ಟ್ ಇದೆ, ಆ ಪ್ರಾಡಕ್ಟ್ ಅನ್ನ ಕಿರಾಣಿ ಅಂಗಡಿಯಲ್ಲಿ ನೋಡೋದಕ್ಕೂ ಸೂಪರ್ ಮಾರ್ಕೆಟ್ಸ್ ಅಲ್ಲಿ ನೋಡೋದಕ್ಕೂ ವ್ಯತ್ಯಾಸ ಇದೆ. ಕಿರಾಣಿ ಅಂಗಡಿ ಎಲ್ಲ ಧೂಳು ಹೊಡ್ಕೊಂಡು ಆ ತರ ಇರುತ್ತೆ, ಬಟ್ ಸೂಪರ್ ಮಾರ್ಕೆಟ್ಸ್ ಅಲ್ಲೆಲ್ಲ ನೀಟಾಗಿ ಅರೇಂಜ್ ಮಾಡಿ ಇಟ್ಟಿರ್ತಾರೆ ಪ್ರಾಡಕ್ಟ್ಸ್ ಅನ್ನ. ಅಂಡ್ ಅವರು ಸ್ಟೋರ್ ಒಳಗಡೆ ಯಾವ ತರ ಲೈಟಿಂಗ್ ಎಫೆಕ್ಟ್ ಕೊಟ್ಟಿರ್ತಾರೆ, ಕಲರ್ ಯಾವ ಕಲರ್ ಅಲ್ಲಿ ಪೇಂಟಿಂಗ್ ಮಾಡಿರ್ತಾರೆ, ಈಗ ಪ್ರಾಪರ್ ಡಿಸ್ಪ್ಲೇ ಆಗ್ತಾ ಇದೆಯಾ ಅಂತಂದ್ರೆ ನೋಡೋರ್ಗೆ ಆ ಸ್ಟೋರು ಕ್ಲೀನ್ ಆಗಿ ಕಾಣಿಸ್ತಾ ಇದೆಯಾ, ಆ ಸ್ಟೋರ್ ಒಳಗೆ ಹೋಗಿದ ತಕ್ಷಣ ಒಂದು ವಾಸನೆ ಅಂದ್ರೆ ಒಂಥರ ಕಂಫರ್ಟಬಲ್ ಫೀಲಿಂಗ್ ಬರುತ್ತಾ, ಅಂಡ್ ಪ್ಲೇ ಲೈಟ್ ಮ್ಯೂಸಿಕ್, ಲೈಟ್ ಆಗಿ ಮ್ಯೂಸಿಕ್ ಪ್ಲೇ ಮಾಡಿ ಅವ್ರನ್ನ ಚೇರ್ ಅಪ್ ಮಾಡ್ಬೋದು. ಈ ರೀತಿಯಾದ ಎಲ್ಲದನ್ನು ಮೈಂಡ್ ಅಲ್ಲಿ ಇಟ್ಕೊಂಡಿರ್ತಾರೆ. ನೆಕ್ಸ್ಟ್ ಸ್ಟೋರ್ ಡಿಸೈನ್, ಬ್ರಾಂಚ್ ಆಫ್ ಮಾರ್ಕೆಟಿಂಗ್ ಅಂಡ್ considered part of the overall brand of the store. Factors, window, display, furnitures, lighting, flooring, music, etc. ಎಲಿಮೆಂಟ್ಸ್ ಯಾವ್ದು ಅಂತ ನೋಡೋದಾದ್ರೆ ಎಕ್ಸ್ಟೀರಿಯರ್ ಅಂಡ್ ಇಂಟೀರಿಯರ್. ಎಕ್ಸ್ಟೀರಿಯರ್ ಅಂದ್ರೆ ಸ್ಟೋರ್ ಇಂದ ಔಟ್ ಸೈಡ್, ಇಂಟೀರಿಯರ್ ಅಂತಂದ್ರೆ ಸ್ಟೋರ್ ಒಳಗಡೆ. ಇದನ್ನ ಎಕ್ಸ್ಟೀರಿಯರ್ ಮತ್ತೆ ಇಂಟೀರಿಯರ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಬಂದು ಸ್ಪೇಸ್ ಪ್ಲಾನಿಂಗ್, ಯಾವ ರೀತಿ ಆ ಅಂಗಡಿಯಲ್ಲಿ ಇರುವಂತಹ ಸ್ಪೇಸ್ ಅನ್ನ ಅವರು ಯುಟಿಲೈಸ್ ಮಾಡ್ಕೊಂತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ಪ್ಲಾನೋಗ್ರಾಮ್ is a retailer's drawing or blueprint which visually communicates how the merchandise physically fit into the store fixtures or window to allow for proper visibility and price point options. A planogram is a diagram that shows how and where specific retail units should be placed on shelves, racks, fixtures or display. ಯಾವ ರೀತಿ ಐಟಮ್ಸ್ ಅನ್ನ ಜೋಡಿಸ್ಬೇಕು ಅಂತ ಪ್ಲಾನ್ ಹಾಕಿರ್ತಾರೆ, ಅದನ್ನ ಪ್ಲಾನೋಗ್ರಾಮ್ ಅಂತ ಹೇಳಿ ಕರಿತೀವಿ. ಇನ್ವೆಂಟರಿ ಮ್ಯಾನೇಜ್ಮೆಂಟ್ is a process of efficiently overseeing the constant flow of units into and out of an existing inventory. ಅಂತಂದ್ರೆ ಇನ್ವೆಂಟರಿ ಎಷ್ಟು ಒಳಗೆ ಬರ್ತಾ ಇದೆ, ಎಷ್ಟು ಸೇಲ್ ಆಗ್ತಾ ಇದೆ ಅನ್ನೋದನ್ನ ನೋಡೋದು. ಬಫರ್ ಸ್ಟಾಕ್ ಅಂತಂದ್ರೆ is additional units above and beyond the minimum number required to maintain production levels. ಬಫರ್ ಸ್ಟಾಕ್ ಅಂದ್ರೆ ಹೆಚ್ಚಿಗೆ ಸ್ಟಾಕ್ ಅನ್ನ ಇಟ್ಕೊಂಡಿರೋದು. ಫಾರ್ ಎಕ್ಸಾಂಪಲ್, ಈಗ ಸೀಸನ್ ಬಂದಾಗ, ಸ್ವೆಟರ್ ಸೀಸನ್ ಬಂದಾಗ ವಿಂಟರ್ ಅಲ್ಲಿ, ಇಂಥ ಸೀಸನ್ ಅಲ್ಲಿ ಬಫರ್ ಸ್ಟಾಕ್ ಇಟ್ಕೊಂಡಿರ್ತಾರೆ. ಇಫ್ ಇನ್ ಕೇಸ್ ಖಾಲಿ ಆಗೋದ್ರೆ ಸ್ಟಾಕ್ ಜಾಸ್ತಿ ಇರ್ಲಿ ಯಾವ್ದಕ್ಕೂ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರ್ತಾರೆ. ಮರ್ಚೆಂಡೈಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂದ್ರೆ ದ ಆಕ್ಟಿವಿಟಿ ಆಫ್ ಪ್ರಮೋಟಿಂಗ್ ದ ಸೇಲ್ ಆಫ್ ಗೂಡ್ಸ್ ಅಟ್ ರಿಟೇಲ್. ಅಕಾರ್ಡಿಂಗ್ ಟು AMA, merchandising compasses planning involved in marketing the right merchandise or service at the right place at right time in the right quantities and at the right place. ಅಂತಂದ್ರೆ ರಿಟೇಲ್ ಶಾಪ್ಸ್ ಅಲ್ಲಿ ಸೇಲ್ ಅನ್ನ ಪ್ರಮೋಟ್ ಮಾಡಿ ಕೊಡುವಂತಹದ್ದು ಈ ಮರ್ಚೆಂಡೈಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು. ಯಾವ ತರ, ಯಾವ ಜಾಗದಲ್ಲಿ, ಎಷ್ಟೊತ್ತಿಗೆ, ಯಾವ ಕ್ವಾಂಟಿಟೀಸ್ ಅಲ್ಲಿ ನಾವು ಗೂಡ್ಸ್ ಅನ್ನ ಸೆಲ್ ಮಾಡಬೇಕು, ಹೇಗೆ ನಾವು ಅಪ್ರೋಚ್ ಮಾಡಬೇಕು ಅನ್ನೋದು ಈ ಒಂದು ಮರ್ಚೆಂಡೈಸ್ ಮ್ಯಾನೇಜ್ಮೆಂಟ್ ಆಗಿದೆ. ಕಾನ್ಸೆಪ್ಟ್ ಆಫ್ ಮರ್ಚೆಂಡೈಸ್ ಏನು? ಅನಾಲಿಸಿಸ್, ಪ್ಲಾನಿಂಗ್, ಅಕ್ವಿಸಿಷನ್, ಹ್ಯಾಂಡ್ಲಿಂಗ್ ಅಂಡ್ ಕಂಟ್ರೋಲಿಂಗ್. ಮರ್ಚೆಂಡೈಸ್ ಒಂದು ಪ್ಲಾನಿಂಗ್ ಬಂದು ಈ ರೀತಿ ಇರುತ್ತೆ. ಸ್ಟ್ರಾಟಜೀಸ್ ಆಫ್ ಮರ್ಚೆಂಡೈಸಸ್,
ಟ್ರಾಫಿಕ್ ಬಿಲ್ಡಿಂಗ್ ಟ್ರಾಫಿಕ್ ಟು ಸ್ಟೋರ್ ಬೈ ಹೈ ವಾಲ್ಯೂಮ್ ಆಫ್ ಸೇಲ್ಸ್ ಅಂತಂದ್ರೆ ಜಾಸ್ತಿ ಪ್ರಾಡಕ್ಟ್ಸ್ನ ಹಾಕೋದು, ಅವೈಲಬಿಲಿಟಿ ಜಾಸ್ತಿ ಇದ್ದಾಗ ಜಾಸ್ತಿ ಜನರು ನಮ್ಮ ಶಾಪ್ಗೆ ಬರ್ತಾರೆ ಅನ್ನೋದು. ಅಂಡ್ ಟ್ರಾನ್ಸಾಕ್ಷನ್ ಬಿಲ್ಡಿಂಗ್ ಅಂದ್ರೆ ಸೇಲ್ಸ್ ಅನ್ನ ಇನ್ಕ್ರೀಸ್ ಮಾಡುವಂಥದ್ದು, ಪ್ರಾಫಿಟ್ ಜನರೇಟಿಂಗ್, ಕ್ಯಾಶ್ ಜನರೇಟಿಂಗ್, ಎಕ್ಸೈಟ್ಮೆಂಟ್ ಕ್ರಿಯೇಟಿಂಗ್, ಟ್ರೂಫ್ ಡಿಫೆಂಡಿಂಗ್, ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಹ್ಯಾಪಿ ರಿಟರ್ನ್ಸ್, ಲಾಯಲ್ಟಿ, ಕೂಪನ್. ಟ್ರೂಫ್ ಬಿಲ್ಡಿಂಗ್ ಅಂತಂದ್ರೆ ಅವರಿಗೆ ಬೋನಸ್ ಕೊಡುವಂಥ ಡಿಸ್ಕೌಂಟ್ಸ್ ಕೊಡುವಂಥದ್ದು, ಈ ರೀತಿಯಾದ ಕೆಲಸಗಳು. ಅಂಡ್ ಇಮೇಜ್ ಕ್ರಿಯೇಟಿಂಗ್, ಒಂದು ಅಂಗಡಿಗೆ ಇಮೇಜ್ ಕ್ರಿಯೇಟ್ ಮಾಡುವಂಥದ್ದು, ಪ್ರೈಸ್, ಸರ್ವಿಸ್, ಕ್ವಾಲಿಟಿ, ಅಸಾರ್ಟ್ಮೆಂಟ್ ಆಫ್ ಐಟಮ್ಸ್, ಯೂನಿಕ್, ಈ ರೀತಿಯ ಯೂನಿಕ್ ಆಗಿ ಅವ್ರ ಅಂಗಡಿಯಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್ನೆಲ್ಲ ಪ್ಲೇಸ್ ಮಾಡಿ ಇಟ್ಟಿದ್ದಾಗ ಇಮೇಜ್ ಒಂದು ಕ್ರಿಯೇಟ್ ಆಗೇ ಆಗುತ್ತೆ. ಎಸ್, ನಾವಿಲ್ಲಿ ನೆಕ್ಸ್ಟ್ ಒನ್ ನೋಡೋದಾದ್ರೆ ರಿಟೇಲ್ ಮಾರ್ಕೆಟಿಂಗ್ ಮಿಕ್ಸ್ ಅಂತ ಅಂದ್ಬಿಟ್ಟು 7 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು, ಫಸ್ಟ್ ಸೆಮ್ ಅಲ್ಲಿ ನೀವು ಓದಿರ್ತೀರಾ. ಪ್ರೈಸ್, ಪ್ರಮೋಷನ್, ಪ್ಲೇಸ್, ಪ್ರಾಡಕ್ಟ್, ಪೀಪಲ್, ಪ್ರೊಸೆಸ್, ಫಿಸಿಕಲ್, ಎವಿಡೆನ್ಸ್, ಇದಿಷ್ಟು 7 P's ಆಫ್ ಮಾರ್ಕೆಟಿಂಗ್ ಮಿಕ್ಸ್ ಆಗಿದೆ. ನೆಕ್ಸ್ಟ್ ಒನ್ ಬಂದು ಪ್ರಾಡಕ್ಟ್ ಡಿವಿಷನ್ಸ್ ಮೀನ್ಸ್ ದ ಪ್ರಾಡಕ್ಟ್ ಶುಡ್ ಬಿ ಆಫರ್ಡ್ ಫಾರ್ ಸೇಲ್, ಯಾವ ರೀತಿಯಾದ ಪ್ರಾಡಕ್ಟ್ಸ್ ಅನ್ನ ಸೇಲ್ಸ್ಗೆ ಕೊಡಬೇಕು ಅಂತ ಹೇಳ್ಬಿಟ್ಟು. ಟ್ಯಾಂಜಿಬಲ್ ಪ್ರಾಡಕ್ಟ್ಸ್ ಅಂತಂದ್ರೆ ಮುಟ್ಟಿ ನೋಡುವಂತಹ ಪ್ರಾಡಕ್ಟ್ಸ್, ಡ್ಯೂರಬಲ್ ಅಂಡ್ ನಾನ್ ಡ್ಯೂರಬಲ್, ಫಾರ್ ಎಕ್ಸಾಂಪಲ್ಗೆ ಸೋಪ್, ಮಿಲ್ಕ್, ಕನ್ಸ್ಯೂಮರ್ ಗುಡ್ಸ್ ಇವೆಲ್ಲ. ಇಂಡಸ್ಟ್ರಿಯಲ್ ಪ್ರಾಡಕ್ಟ್ಸ್, ಇಂಜಿನಿಯರಿಂಗ್ ಗುಡ್ಸ್, ಮಷಿನ್ ಟೂಲ್ಸ್, ಈ ತರ. ಕನ್ವೀನಿಯನ್ಸ್ ಗುಡ್ಸ್, ಅದು ಬಾಟ್ ರೆಗ್ಯುಲರ್ಲಿ ವಿತೌಟ್ ಎನಿ ಟೈಮ್, ನ್ಯೂಸ್ ಪೇಪರ್, ಮಿಲ್ಕ್ ಇಂಥದ್ದು. ಶಾಪಿಂಗ್ ಗುಡ್ಸ್ ಅಂತಂದ್ರೆ ಪರ್ಚೇಸ್ಡ್ ಇರ್ರೆಗ್ಯುಲರ್ಲಿ, ಸ್ಟೈಲ್, ಕ್ವಾಲಿಟಿ, ಪ್ರೈಸ್, ಪರ್ಫಾರ್ಮೆನ್ಸ್, ಕ್ಲೋಥಿಂಗ್, ಫರ್ನಿಚರ್, ಹೌಸ್ ಹೋಲ್ಡ್ ಅಪ್ಲಯನ್ಸಸ್. ಸ್ಪೆಷಾಲಿಟಿ ಗುಡ್ಸ್ ಅಂತಂದ್ರೆ ಒನ್ಸ್ ಇನ್ ಅ ಲೈಫ್ ಟೈಮ್, ನೋ ಸಬ್ಸ್ಟಿಟ್ಯೂಷನ್ಸ್, ಹೈ ಬಯರ್ ಇನ್ವಾಲ್ವ್ಮೆಂಟ್, ಅಂಡ್ ಲಕ್ಸುರಿ ಕಾರ್, 5-star ರೆಸ್ಟೋರೆಂಟ್, ಈ ರೀತಿಯಂತಹ ಪ್ರಾಡಕ್ಟ್ಸ್ ಅನ್ನ ನಾವು ಆಫರ್ ಮಾಡಬೇಕು ಅಂತ ಹೇಳಿ. ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಇಲ್ಲ, ಸಿಂಪಲ್, ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆದಾಗಿಂದ ಅದರ ಪ್ಯಾಕಿಂಗ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಆಗಿರ್ಬೋದು, ಟಿಲ್ ಇಟ್ ರೀಚಸ್ ಟು ಫೈನಲ್ ಕಸ್ಟಮರ್ ಇರುವಂತಹ ಪ್ರಾಸೆಸ್ನೆಲ್ಲ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಆಗಿ ನಮ್ಮ ವರ್ಡ್ಸ್ ಅಲ್ಲಿ ನಾವು ನೋಡೋದಾದ್ರೆ, ನಾವು ಒಂದು ಕನ್ಸ್ಯೂಮರ್ ಆಗಿದ್ದೀವಿ, ಕನ್ಸ್ಯೂಮರ್ಗೆ ಹೆಂಗೆ ಪ್ರಾಡಕ್ಟ್ ಬಂದು ಸೇರುತ್ತೆ, ಒಬ್ಬರಿಂದ ಒಬ್ಬರಿಗೆ ಆ ಪ್ರಾಡಕ್ಟ್ ಸಪ್ಲೈ ಆಗಬೇಕು. ಇವಾಗ ಮ್ಯಾನುಫ್ಯಾಕ್ಚರರ್ ಇಂದ ರಿಟೇಲರ್ಗೆ, ರಿಟೇಲರ್ ಇಂದ ನಮ್ಗೆ, ಈ ತರ ಸಪ್ಲೈ ಆದಾಗ ಆ ಪ್ರಾಡಕ್ಟ್ ಬಂದು ನಮ್ಗೆ ಸೇರುತ್ತೆ, ಅದನ್ನ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಕರಿತೀವಿ. ರಿಟೇಲ್ ರೀಪ್ಲೆನಿಶ್ಮೆಂಟ್ ಅಂದ್ರೆ ಏನು ಅಂತ ನೋಡೋಣ. ಫಿಲ್ ಅಗೇನ್ ಅಥವಾ ಸ್ಟೋರೇಜ್ ದ ಐಟಮ್ಸ್. ಫಾರ್ ಎಕ್ಸಾಂಪಲ್, ನಮ್ಮ ಅಂಗಡಿಯಲ್ಲಿ ಐಟಮ್ಸ್ ಖಾಲಿ ಆಗಿದೆ ಅಂತಂದ್ರೆ ನಾವು ಆರ್ಡರ್ ಕೊಡ್ತೀವಿ, ಇಲ್ಲ ಜಾಸ್ತಿ ಇದ್ರೆ ನಾವು ಆರ್ಡರ್ ಕೊಡೋದಿಲ್ಲ, ಇಲ್ಲ ಕಡಿಮೆ ಇದೆ ಮಿನಿಮಮ್ ಆಗಿದೆ ಅಂತಂದ್ರೆ ಆರ್ಡರ್ ಕೊಡ್ತೀವಿ, ಸೀಸನ್ಸ್ ಬಂದ್ರೆ ಆರ್ಡರ್ ಕೊಡ್ತೀವಿ. ಈ ತರ ಎಲ್ಲಾ ಪ್ರಾಸೆಸ್ ಅನ್ನ ತಗೊಂಡೋಗುವಂತದ್ದು ಈ ರಿಟೇಲ್ ರೀಪ್ಲೆನಿಶ್ಮೆಂಟ್ ಅಂತ ಹೇಳ್ತೀವಿ ನಾವು. ಓಕೆ, ಈ ಒಂದು ರಿಟೇಲ್ ರೀಪ್ಲೆನಿಶ್ಮೆಂಟ್ ಇಂದ ಏನೇನ್ ಆಗುತ್ತೆ ಅಂತ ನೋಡೋದಾದ್ರೆ, ಎನೇಬಲ್ಸ್ ಎ ಕಂಪನಿ ಟು ಮಾನಿಟರ್ ಇನ್ವೆಂಟರಿ ಲೆವಲ್ಸ್, ಅಂದ್ರೆ ಇನ್ವೆಂಟರಿ ಅಂದ್ರೆ ಸ್ಟಾಕ್ ಎಷ್ಟಿದೆ ಅನ್ನೋದನ್ನ ಮಾನಿಟರ್ ಮಾಡಿಸುತ್ತೆ. ಅವಾಯ್ಡ್ ಕಾಸ್ಟ್ಲಿ ಮಿಸ್ಟೇಕ್ಸ್, ಜಾಸ್ತಿ ಕಾಸ್ಟ್ಲಿ ಮಿಸ್ಟೇಕ್ಸ್ ಅಂತಂದ್ರೆ ಎಕ್ಸ್ಪೆನ್ಸಿವ್ ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡುತ್ತೆ. ಬಿಸ್ನೆಸಸ್ ಕ್ಯಾನ್ ಸ್ಟೇ ಅಪ್ಡೇಟೆಡ್ ವಿತ್ ಇನ್ವೆಂಟರಿ ಆರ್ಡರ್ಸ್, ಕೌಂಟ್ಸ್ ಅಂಡ್ ಸೇಲ್ಸ್, ಯಾವ ರೀತಿಯಾದ ಇನ್ವೆಂಟರಿ ನಮ್ಮ ಒಂದು ಅಂಗಡಿಯಲ್ಲಿದೆ ಅಂಡ್ ಆ ಒಂದು ಇನ್ವೆಂಟರಿಗೆ ಇನ್ನೂ ಆರ್ಡರ್ಸ್ ನಾವು ಮಾಡ್ಬೇಕಾ, ಇನ್ವೆಂಟರಿ ಬೇಕಾ, ಗೂಡ್ಸ್ ಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಬಿಸ್ನೆಸ್ ಇಂಟಿಗ್ರೇಟ್ಸ್ ಇಟ್ಸ್ ಅದರ್ ಸಿಸ್ಟಮ್ ಸಚ್ ಆಸ್ ಅಕೌಂಟಿಂಗ್ ಅಂಡ್ ಸೇಲ್ಸ್ ದಟ್ ಹೆಲ್ಪ್ಸ್ ಇನ್ ಬೆಟರ್ ಕಂಟ್ರೋಲ್ ಆಫ್ ಸಿಸ್ಟಮ್. ಈ ಒಂದು ಗೂಡ್ಸ್ ಎಲ್ಲ ಮಾನಿಟರ್ ಮಾಡ್ತಾ ಇರ್ಬೇಕಾದ್ರೆ ಅಕೌಂಟ್ಸ್ ಮೇಲೆ ನಿಗಾ ಇರೋದು ಜಾಸ್ತಿ ಇರುತ್ತೆ. ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ, ಆಟೋಮೆಟಿಕ್ ರೆಕಾರ್ಡ್ ಅಂಡ್ ಇನ್ ಸ್ಟಾಕ್ ಇನ್ಫೋ ಅಂತಂದ್ರೆ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗುತ್ತೆ. ಇನ್ ಸ್ಟಾಕ್ ಇನ್ಫೋ ಅಂತಂದ್ರೆ ಪ್ರೆಸೆಂಟ್ ಸ್ಟಾಕ್ ಎಷ್ಟಿದೆ ಅನ್ನೋದು ನಮ್ಗೆ ಬೇಗ ಗೊತ್ತಾಗುತ್ತೆ. ಇಂಟಗ್ರೇಷನ್ ವಿತ್ ಅಕೌಂಟ್ಸ್ ಬಂದು ಯಾವುದೇ ರೀತಿಯಾದ ಮಿಸ್ ಅಪ್ರಾಪ್ರಿಯೇಷನ್ಸ್ ಆಗಲ್ಲ ಅಥವಾ ಮಿಸ್ ಹ್ಯಾಂಡ್ಲಿಂಗ್ ಆಗೋದಿಲ್ಲ. ಫೋರ್ಕಾಸ್ಟಿಂಗ್ ಅಂತಂದ್ರೆ ಫ್ಯೂಚರ್ ಅನ್ನ ಫೋರ್ಕಾಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಪ್ಲಾನ್ ಇಟ್ಕೊಡುತ್ತೆ, ನಾವು ಫ್ಯೂಚರ್ ಅಲ್ಲಿ ಎಷ್ಟು ಇನ್ವೆಂಟರಿನ ನಾವು ಬೈ ಮಾಡಬೇಕು ಅಂತ ಹೇಳ್ಬಿಟ್ಟು. ಡಿಸ್ಅಡ್ವಾಂಟೇಜಸ್ ಏನು ಅಂತ ನೋಡೋದಾದ್ರೆ, ಸಿಸ್ಟಮ್ ಕ್ರ್ಯಾಶ್ ಆಗ್ಬೋದು, ಮ್ಯಾಲಿಷಿಯಸ್ ಹ್ಯಾಕ್ಸ್ ಆಗ್ಬೋದು, ರೆಡ್ಯೂಸ್ಡ್ ಫಿಸಿಕಲ್ ಆಡಿಟ್ ಆಗ್ಬೋದು, ಅಂಡ್ ಮ್ಯಾನಿಪುಲೇಷನ್ ಆಫ್ ಸಿಸ್ಟಮ್ ಆಗಿರ್ಬೋದು. ಎಸ್, ಇಲ್ಲಿ ಎಕ್ಸ್ಪ್ಯಾನ್ಷನ್ಸ್ ಇದೆ, ಆ ಎಕ್ಸ್ಪ್ಯಾನ್ಷನ್ಸ್ ಏನು ಅಂತ ನಾನು ಹೇಳ್ತಾ ಇದ್ದೀನಿ. VMI ವೆಂಡರ್ ಮ್ಯಾನೇಜ್ಡ್ ಇನ್ವೆಂಟರಿ, CRP ಕಂಟಿನ್ಯೂಸ್ ರಿಪ್ಲೆನಿಶ್ಮೆಂಟ್ ಪ್ರೋಗ್ರಾಮ್, SDR ಸಪ್ಲೈಯರ್ ಡ್ರಿವನ್ ರಿಪ್ಲೆನಿಶ್ಮೆಂಟ್, CRFR collaborative planning, forecasting and replenishment, CBO computer based ordering, POS point of sale, VMI vendor managed inventory continuous replenishment program, CRP, SDR supplier driven replenishment.
RDR, Retail Driven Replenishment, EDI, Electronic Data Intelligence, PO, Purchase Order, AIP, Advanced Inventory Planning, WRP, Warehouse Replenishment Planning, RDC, Retail Regional Distribution Center, VMI, Vendor Managed Inventory, ECR, Efficient Customer Response, CMI, Co-Managed Inventory, JIT, Just in Minute, LTL, Less Than Truckload, CPFR, Collaborative Planning, Forecasting and Replenishment. ಇದಿಷ್ಟು ಎಕ್ಸ್ಪ್ಯಾನ್ಷನ್ಸ್ ಆಗಿದೆ ಈ ಒಂದು ಚಾಪ್ಟರ್ ಇಂದ. ಮೇ ಬಿ 1 ಮಾರ್ಕ್ಗೆ ಅಥವಾ 2 ಮಾರ್ಕ್ಗೆ ಕಂಬೈನ್ಡ್ ಆಗಿ ಕೇಳೋ ಚಾನ್ಸಸ್ ಜಾಸ್ತಿ ಇದೆ ಈ ಚಾಪ್ಟರ್ ಇಂದ. ಸೊ ನಾನು ಲಾಸ್ಟ್ ಅಲ್ಲಿ ಎಲ್ಲ ಎಕ್ಸ್ಪ್ಯಾನ್ಷನ್ಸ್ ಅನ್ನು ಹಾಕಿಟ್ಟಿದ್ದೀನಿ. ಈ ಒಂದು ಚಾಪ್ಟರ್ ಅಲ್ಲಿ ಇನ್ನೂ ಒಂದು ಚಿಕ್ಕ ಕಾನ್ಸೆಪ್ಟ್ ಬಂದು ಪೆಂಡಿಂಗ್ ಇದೆ. ಆ ಕಾನ್ಸೆಪ್ಟ್ ಬಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ ಅನ್ನ ನೋಡ್ತಾ ಇರಿ. ನನ್ನ ಚಾನಲ್ ಅಲ್ಲಿ ಇರೋದು ನಿಮ್ಗೆ ಯಾವ್ದು ಅವಶ್ಯಕತೆ ಇದೆ ಅದನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ. ಖಂಡಿತವಾಗ್ಲೂ ನಾನು ಅದನ್ನ ಮಾಡ್ತೀನಿ. ಮೇ ಬಿ ಸ್ವಲ್ಪ ಡಿಲೇ ಆಗ್ಬೋದು ಬಿಕಾಸ್ ನಾನು ಎಲ್ಲಾ ಸಬ್ಜೆಕ್ಟ್ ಅನ್ನು ಕವರ್ ಮಾಡ್ಬೇಕು ಆಗಿರೋದ್ರಿಂದ. ಅಂಡ್ ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ ಬೈ.